ನಮಸ್ತೆ, ಇದು ಲಾಸ್ಟ್ ವ್ಲಾಗಿನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಫ್ರೆಂಡ್ ಮನೆಯಲ್ಲಿ ನವರಾತ್ರಿ ಹಬ್ಬಕ್ಕೆ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದಾರೆ. ಸೊ ಹೋಗ್ತಾ ಇದೀವಿ ಅಂತ ಹೇಳಿದ್ದೆ. ಸೊ ಫೈನಲಿ 1 hour ಡ್ರೈವ್ ಮಾಡಿಕೊಂಡು ಬಂದ್ವಿ. 8:30 ಆಗಿತ್ತು ರೀಚ್ ಆಗೋ ಅಷ್ಟರಲ್ಲಿ. ಹೇಗಿದ್ರು ವೀಕೆಂಡ್ ಅಲ್ವಾ, ಶನಿವಾರ ಅಂದರೆ ಸ್ಕೂಲ್ ಏನೂ ಇರೋದಿಲ್ಲ, ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಬಂದ್ವಿ. ಸ್ವಲ್ಪ ಬೇಗನೆ ಬರ್ಬೋದಾಗಿತ್ತು, ಆದರೆ ಮಕ್ಕಳಿಗೆ ಸ್ಕೂಲ್ ಇರುತ್ತೆ. ಸೊ ಅದಾದಮೇಲೆ ಎಲ್ಲರೂ ರೆಡಿಯಾಗಿ ಮತ್ತು ಮುಸ್ಸಂಜೆನಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಬರಬೇಕಾಗಿತ್ತು. ಹಾಗಾಗಿ ಬರೋದು ಕೂಡ ಸ್ವಲ್ಪ ಲೇಟ್ ಆಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಬರೋ ಟೈಮಲ್ಲಿ ಅವರು ಪೂಜೆ ಮಾಡ್ತಾ ಇದ್ರು. ಎಲ್ಲರೂ ಸೇರಿ ಅಂದರೆ 5 ಜನ ಸೇರಿ ದೇವ್ರಿಗೆ ಆರತಿ ಎಲ್ಲ ಮಾಡಿದ್ವಿ. ನಾವಿಬ್ರು ದೊಡ್ಡವರು, ಇನ್ನು 3 ಜನ ಪುಟ್ಟ ಮಕ್ಕಳು. ಎಲ್ಲರೂ ಸೇರಿ ಆರತಿ ಮಾಡಿ ದೇವ್ರಿಗೆ ಅಕ್ಷತೆ ಹಾಕ್ಬಿಟ್ಟು ನೋಡ್ತಾ ಇದ್ವಿ ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಮಕ್ಕಳಂತೂ ಬೊಂಬೆಗಳನ್ನ ನೋಡಿ ತುಂಬಾ ಖುಷಿ ಪಟ್ಟರು. ಇನ್ನು ಇದು ದೇವ್ರ ಮನೆ, ಹಾಗೆ ಮನೆಯಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ 9 ಗಂಟೆ ಆಗಿತ್ತು. ಊಟ ಟೈಮ್ ಆಗಿತ್ತಲ್ವಾ, ಸರಿ ಊಟ ಮಾಡಿಬಿಡೋಣ ಅಂತ ಹೇಳಿ ಎಲ್ಲರೂ ಕೂತ್ಕೊತಾ ಇದ್ವಿ. ಹಾಗೆ ಇಲ್ಲಿ ಬಿಸಿ ಬಿಸಿ ಇದ್ರೆ ಚೆನ್ನಾಗಿರುತ್ತೆ ವಡೆ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ರು. ಇನ್ನೂ ಒಂದು ಕಡೆ ನಾನಿಲ್ಲಿ ಮಕ್ಕಳಿಗೆಲ್ಲ ಊಟ ಹಾಕೊಟ್ಟೆ. ಮಕ್ಕಳು ಎಲ್ಲರೂ ಅಪರೂಪಕ್ಕೆ ಸೇರ್ತಾರಲ್ವಾ, ಸೊ ಫ್ರೆಂಡ್ಸ್ ಎಲ್ಲರೂ ಮಾತಾಡಿಕೊಂಡು ತಿಂತಾ ಇದ್ರು. ಇನ್ಫ್ಯಾಕ್ಟ್ ಊಟ ಮಾಡೋದಕ್ಕಿಂತ ಮಾತೇ ಜಾಸ್ತಿ ಆಗಿತ್ತು. ಲಾಸ್ಟಲ್ಲಿ ಬಿಟ್ಬಿಟ್ರು. ಅದಾದಮೇಲೆ 1 hour ಆಟ ಆಡಿದ್ರು. ನೆಕ್ಸ್ಟು ಐಸ್ ಕ್ರೀಮ್ ಒಂದು ರೌಂಡ್ ಕೂಡ ಆಯಿತು. ಸೊ ನೆಕ್ಸ್ಟು ಇವಾಗ ನಾವು ಆರತಿ ಮಾಡ್ತಾ ಇದ್ದೀವಿ, ದೇವ್ರಿಗೆ ದೃಷ್ಟಿ ತೆಗಿತಾ ಇದ್ದೀವಿ. ಸ್ವೀಕರಿಸಿ ದಯ ಮಾಡಿಸಮ್ಮ, ಕಮಲದ ಮುಖದೋಳೆ ಕಮಲದ ಕಣ್ಣೋಳೆ ಕಮಲದ ಕೈಯಲ್ಲಿ ಹಿಡಿದೋಳೆ. ದೇವರಿಗೆ ಎಲ್ಲರೂ ಸೇರಿ ಆರತಿ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಆಯಿತು. ಮಕ್ಕಳನ್ನ ದೇವ್ರ ಪಕ್ಕ ನಿಲ್ಲಿಸ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನಮ್ಮದು ಕೂಡ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಬ್ಬಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು. ಒಂದು ಕಡೆ ಬೊಂಬೆಗಳನ್ನೆಲ್ಲ ನೋಡೋದು, ಇನ್ನೊಂದು ಕಡೆ ಫ್ರೆಂಡ್ನ ಮೀಟ್ ಆಗೋದು. ಹಾಗೆ ನನ್ನ ಮಕ್ಕಳು ಕೂಡ ಅವರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾತಾಡಿ ತುಂಬ ಹೊತ್ತೇ ಇದ್ವಿ. ಒಂದು 8:30 ಹೋಗಿದ್ದು 10:30ವರೆಗೂ ಇದ್ವಿ. ಮತ್ತೆ 1 hour ಡ್ರೈವ್ ಮಾಡ್ಕೊಂಡು ಹೋಗಬೇಕು ಅಲ್ವಾ, 12 ಗಂಟೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಕಡೆ ಟೆನ್ಷನ್ ಇತ್ತು. ಸೊ ಇದು ಇವರ 7ನೇ ವರ್ಷದ ಹಬ್ಬ ಅಂತೆ. ಇಂಡಿಯಾದಲ್ಲಿ ಇರಬೇಕಾದ್ರೆ ತುಂಬ ಗ್ರ್ಯಾಂಡಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ರಂತೆ. ಅಮೆರಿಕಾದಲ್ಲಿ ಹಬ್ಬ ಮಾಡೋದು ತಮಾಷೆ ಮಾತೇನಲ್ಲ, ಯಾಕಂತಂದರೆ ಪ್ರತಿಯೊಂದು ಅಲ್ಲಿಂದ ತರಿಸ್ಕೊಂಡು ಯಾರು ಸಪೋರ್ಟ್ಗೂ ಇರೋದಿಲ್ಲ. ಅಡುಗೆ ಮಾಡಬೇಕು, ಬೊಂಬೆಗಳು ಜೋಡಿಸೋದು, ಪ್ರತಿದಿನ ಒಬ್ಬೊಬ್ಬರನ್ನ ಅರ್ಶಿನ ಕುಂಕುಮಕ್ಕೆ ಕರಿಬೇಕು. ತುಂಬಾ ದೊಡ್ಡ ಕೆಲಸ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು. ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ನೋಡ್ತಾ ಇರ್ಬೋದು 11:59ಗೆ ಅರೈವಲ್ ಅಂತ ಇದೆ. ಸೊ ಅದೇ ಟೈಮ್ಗೆ ಕರೆಕ್ಟಾಗಿ ರೀಚ್ ಆದ್ವಿ ಅಂತ ಹೇಳ್ಬೋದು. ಹಾಗೆ ಅರ್ಶಿನ ಕುಂಕುಮಕ್ಕೆ ಅಂದರೆ ತಾಂಬೂಲದಲ್ಲಿ ಏನು ಕೊಟ್ಟಿದ್ರು ರಿಟರ್ನ್ ಗಿಫ್ಟ್ಸ್ ಆಗಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ.